ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗೆಲುವಿನ ಪಾಂಚಜನ್ಯವನ್ನೇ ಮೊಳಗಿಸದೆ 15 ವರ್ಷಗಳ ದೀದಿ ಆಡಳಿತವನ್ನ ಉಡೀಸ್ ಮಾಡಿ ಭದ್ರಕೋಟೆಯನ್ನ ಛಿದ್ರ ಮಾಡಿ 293 ಕ್ಷೇತ್ರಗಳಲ್ಲಿ 206 ಕ್ಷೇತ್ರಗಳಿದೀಗ ಬಿಜೆಪಿ ತೆಕ್ಕೆಗೆ ಬಂದಿದೆ. ಪಿಎಂ ಮೋದಿ ಹಾಗೆ ಅಮಿತ್ ಶಾ ತಂತ್ರಕ್ಕೆ ದೀದಿಗೆ ದಿಗಿಲು ಹುಟ್ಟಿದ್ದು ಟಿಎಂಸಿ ಕೋಟೆ ಛಿದ್ರವಾಗಿದೆ. ದೀದಿಗೆ ಡಬಲ್ ಆಘಾತ ಇದು. 82 ಕ್ಷೇತ್ರಗಳಲ್ಲಿ ಟಿಎಂಸಿ ಅಭ್ಯರ್ಥಿಗಳು ಜಯಭೇರಿಯನ್ನು ಬಾರಿಸಿದ್ದು ಬಂಗಾಳದಲ್ಲಿ ಮೊದಲ ಬಾರಿಗೆ ಕಮಲ ಪಡೆ ಕಮಾಲ್ ಮಾಡಿದೆ. ಕೇವಲ 2 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದೆ ಕಾಂಗ್ರೆಸ್. ಪಶ್ಚಿಮ ಬಂಗಾಳದಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಪ್ರಮೋದ್ ಇದ್ದಾರೆ. ಪ್ರಮೋದ್, 1.5 ದಶಕಗಳ ಕಾಲ ಆಳಿದಂತಹ ದೀದಿ ಕೋಟೆಯನ್ನ ಕಮಲ ಪಡೆ ಉಡಾಯಿಸಿದೆ. ಕಮಲ ಈಗ ಅರಳಿದೆ. ಅಧಿಕಾರದಲ್ಲಿ ಚುಕ್ಕಾಣಿಯನ್ನ ಯಾರು ಹಿಡಿತಾರೆ, ಯಾರು ಕೂರ್ತಾರೆ ಸಿಂಹಾಸನದಲ್ಲಿ ಎನ್ನುವಂತ ಕುತೂಹಲ ಹೆಚ್ಚಾಗಿದೆ. ಯಾವ ರೀತಿ ಸರ್ಕಸ್ಗಳಾಗ್ತಾ ಇದೆ, ಜೊತೆಗೆ ಯಾರೆಲ್ಲ ರೇಸ್ನಲ್ಲಿದ್ದಾರೆ? ಶಕುಂತಲಾ, ಬಿಜೆಪಿಯ ಬಗ್ಗೆ ನೇರವಾಗಿ ಮುಖ್ಯಮಂತ್ರಿ ಆಯ್ಕೆ ಯಾರು ಅಂತ ಹೇಳೋದು ಸಹಜವಾಗಿ ಕಷ್ಟ ಸಾಧ್ಯ. ಯಾಕೆಂದರೆ ಯಾವುದೇ ರೀತಿಯಂಥ ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ನೇಮಕ ಮಾಡುವಂಥ ಒಂದು ಸಂದರ್ಭದಲ್ಲಿ ಅದರ ಪ್ಯಾಟರ್ನನ್ನು ಗಮನಿಸ್ತಾ ಇದ್ದರೆ ಯಾವತ್ತೂ ಕೂಡ ಬಿಜೆಪಿ ತನ್ನ ಕಾರ್ಡ್ ಬಿಟ್ಕೊಟ್ಟಿಲ್ಲ. ಅದು ರಾಜಸ್ಥಾನ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಉತ್ತರಾಖಂಡ್ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾರು ಡಾರ್ಕ್ ಹಾರ್ಸ್ ಇರ್ತಾರೆ ಅಥವಾ ಯಾರು ಲೀಸ್ಟಲ್ಲಿರಲ್ಲ ಅಂಥವರ ಹೆಸರನ್ನು ಸಾಕಷ್ಟು ಬಾರಿ ಮುನ್ನೆಲೆಗೆ ತಂದು ಅವರನ್ನು ಮುಖ್ಯಮಂತ್ರಿ ಮಾಡಿದಂಥ ಉದಾಹರಣೆ ಇದೆ. ಇನ್ನು ಪಶ್ಚಿಮ ಬಂಗಾಳದ ಬಗ್ಗೆ ಹೇಳೋದಾದರೆ ಪಶ್ಚಿಮ ಬಂಗಾಳದಲ್ಲಿ ಅಂಥ ಒಂದು ಸಾಧ್ಯತೆ ತೀರಾ ಕಡಿಮೆ. ಅದಕ್ಕೆ 2 ರಿಂದ 3 ಪ್ರಮುಖ ಕಾರಣ. ಒಂದು, ಪಶ್ಚಿಮ ಬಂಗಾಳದಲ್ಲಿ ಸುವೇಂದು ಅಧಿಕಾರಿ ಮುಖ್ಯಮಂತ್ರಿ ಆಗಿರುವಂಥ ಮಮತಾ ಬ್ಯಾನರ್ಜಿ ವಿರುದ್ಧ ನೇರವಾಗಿ ಒಂದು ಫೈಟನ್ನು ಮಾಡಿದ್ದಾರೆ. ಅದು ನಂದಿಗ್ರಾಮದಲ್ಲಿ ಇರ್ಬೋದು, ಜೊತೆಗೆ ಭವಾನಿಪುರದಲ್ಲಿ ಇರ್ಬೋದು. 2 ಕ್ಷೇತ್ರದಲ್ಲಿ ಕಳೆದ ಬಾರಿ ನಂದಿಗ್ರಾಮದಲ್ಲಿ ಹಿಂದಿನ ಅವಧಿಯಲ್ಲೇ ಆ ವಿಧಾನಸಭಾ ಕ್ಷೇತ್ರದಲ್ಲಿ ಮಮತಾ ಬ್ಯಾನರ್ಜಿಯನ್ನು ಸೋಲಿಸಿದ್ರು. ಈಗ ಭವಾನಿಪುರದಲ್ಲೂ ಕೂಡ ಮಮತಾ ಬ್ಯಾನರ್ಜಿಯವರನ್ನು ಸೋಲಿಸೋ ಮೂಲಕ ಒಂದು ಹೊಸದಾದಂಥ ದಾಖಲೆಯನ್ನು ಅವ್ರು ನಿರ್ಮಾಣ ಮಾಡಿದ್ದಾರೆ. ಹೀಗಾಗಿ ಪ್ರೈಮ್ ಕಂಟೆಂಟರ್ ಆಗಿ ಅಥವಾ ಪ್ರೈಮ್ ಚಾಲೆಂಜರ್ ಆಗಿ ಮಮತಾ ಬ್ಯಾನರ್ಜಿ ವಿರುದ್ಧ ಮೊದಲ ಸವಾಲು ಹಾಕುವಂಥ ವ್ಯಕ್ತಿಯಾಗಿ ಆತ ಸುವೇಂದು ಅಧಿಕಾರಿ ಹೊರಹೊಮ್ಮಿದ್ದಾರೆ. ಇದು ಒಂದೇ ಅಲ್ಲ, ವಿಪಕ್ಷ ನಾಯಕನಾಗಿ ಕೂಡ ಅವರು ಕೆಲಸ ಮಾಡಿದ್ದಾರೆ. ಹೀಗಾಗಿ ಅವರ ಹೆಸರು ಮುನ್ನೆಲೆಯಲ್ಲಿದೆ, ಸುವೇಂದು ಅಧಿಕಾರಿ ಆಗ್ತಾರೆ ಅಂತ ಹೇಳಲಾಗುತ್ತೆ. ಇದರ ಜೊತೆಗೆ ದಿಲೀಪ್ ಘೋಷ್ ಹೆಸರು ಕೂಡ ಇದೆ. ಅದಾದ ಬಳಿಕ ಇನ್ಯಾರು ಡಾರ್ಕ್ ಹಾರ್ಸ್ಗಳು ಬರ್ತಾರೋ ಅದನ್ನು ಬಿಜೆಪಿ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಆದರೆ ಅಂತಿಮವಾಗಿ ಇಲ್ಲಾಗ್ತಾ ಇರುವಂಥ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ಖಂಡಿತವಾಗ್ಲೂ ಸುವೇಂದು ಅಧಿಕಾರಿಗೆ ಹೆಚ್ಚಿನ ಸಾಧ್ಯತೆ ಇದೆ. ಕಾರ್ಯಕರ್ತರು, ನಾಯಕರು ಅವರೆಲ್ಲರೂ ಕೂಡ ಸುವೇಂದು ಅಧಿಕಾರಿ ಅಂತ ಹೆಚ್ಚಿನ ಒಲವನ್ನು ಹೊಂದಿದ್ದಾರೆ. ಶಕುಂತಲಾ, ಧನ್ಯವಾದ ಪ್ರಮೋದ್, ತಮ್ಮ ಅಪ್ಡೇಟ್ಸ್ಗಾಗಿ.